ತನುರುಜೆಗೆ ಪಥ್ಯಾನ್ನ ಬಾಯ ಚಪಲಕ್ಕಲ್ಲ, ಮನದ ಶಿಕ್ಷೆ ಲೋಕ ಮಮಕಾರ ಕಲ್ಲ, ಗುಣಚರ್ಯೆ ವಿಶ್ವ ಸಮರಸಕ್ಕೆ ಕಾಮಿತ ಕಲ್ಲ, ಮುನಿವೃತ್ತಿ ಸೂತ್ರವಿದು ಮಂಕುತಿಮ್ಮ. ನಮ್ಮ ದೇಶದಲ್ಲಿ ಅದೆಷ್ಟೋ ಋಷಿಮುನಿಗಳು ನಮ್ಮ ಪೂರ್ವಜರು ಜೀವನ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅಂಥದ್ದೇ ಸಾರ್ಥಕತೆಯ ಜೀವನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅದು ಋಷಿ ಮುನಿಯ ರೀತಿಯಾಗಿ ನಾವು ಜೀವನ ಮಾಡಬೇಕು. ಮಾಡೋದು ಹೇಗೆ ಅಂತಂದರೆ, ಮೊದಲನೇದು ಆಹಾರ. ನಾವು ಆಹಾರವನ್ನು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮಾತ್ರ ಆ ರೀತಿಯ ಒಂದು ಕಾರಣನ ಮಾತ್ರ ತೆಗೆದುಕೊಳ್ಬೇಕು. ಬಾಯಿ ಚಪ್ಪಲಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ತಿನ್ನಬಾರ್ದು ಅಂತೇಳಿ ಹೇಳ್ತಾರೆ. ಇದು ಮೊದಲನೇ ತುಂಬ ಕಷ್ಟ. ಇನ್ನು ಎರಡನೇದು, ಈ ಜೀವನ ಏನು ಮಾಡ್ತೀವಿ ನಾವು, ಇದು ನಮ್ಮ ಮನಕ್ಕೆ ಒಂದು ಪಾಠ ಅಂತ ಒಂದು ಮಾತು ಹೇಳ್ತಾರೆ, ಲರ್ನ್ ಟು ಲಿವ್, ಲಿವ್ ಟು ಲರ್ನ್ ಅಂತ. ಅಂದರೆ ನಾವು ಏನು ಜೀವನ ಮಾಡ್ತೀವಿ ಅಲ್ಲಿ ಪ್ರತಿದಿನವೂ ಒಂದು ಹೊಸ ಹೊಸ ವಿಷಯಗಳನ್ನು ಕಲಿಯೋಕ್ಕಿರುತ್ತೆ, ಜೀವನ ಪಾಠವನ್ನು ಕಲಿಯೋಕ್ಕಿರುತ್ತೆ. ಹೀಗಿದ್ದಾಗ ಮಮಕಾರದಿಂದ ಜೀವನ ಮಾಡಬಾರ್ದು, ಎಲ್ಲದೂ ನನ್ನದೇ ಅನ್ನೋ ಭಾವದಿಂದ ಜೀವನ ಯಾವತ್ತೂ ಕೂಡ ಮಾಡಬಾರ್ದು ಅಂತ. ಇದು ಎರಡನೇದು. ಇನ್ನು ಮೂರನೇದು, ನಮ್ಮ ನಡವಳಿಕೆ ಅಥವಾ ನಮ್ಮ ಒಂದು ನಡೆನುಡಿ ಗುಣಗಳು ಇದೆಲ್ಲ ಹೇಗಿರಬೇಕು ಅಂತಂದರೆ, ಈ ವಿಶ್ವ ಸಮರಸತೆ ಅಂದರೆ ವಿಶ್ವದಲ್ಲಿ ನಾವು ಸಾಮರಸ್ಯ ಇರಬೇಕು, ಅಂದರೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ. ಬರೀ ಜಗಳ ಕಾಯೋದು ಈ ರೀತಿ ಎಲ್ಲ ಬಿಟ್ಟು ಎಲ್ರಿಗೂ ಒಳ್ಳೆಯದಾಗೋ ರೀತಿ ಎಲ್ಲರ ಜೊತೆಗೂ ನಾವು ಚೆನ್ನಾಗಿ ಬಾಳಬೇಕು. ಅಂತಹ ಗುಣಗಳನ್ನು ನಾವು ಇಟ್ಕೊಳ್ಬೇಕು, ನಮ್ಮ ನಡವಳಿಕೆ ಆ ರೀತಿಯಾಗಿ ಇರಬೇಕು ಅಂತೇಳಿ ಹೇಳ್ತಾರೆ. ಇದೆಲ್ಲ ಇದ್ದರೆ ಮಾತ್ರ ಅದು ಋಷಿಮುನಿ ಥರದ ಜೀವನ ಅಂತೇಳಿ ಹೇಳ್ತಾರೆ. ಒಟ್ಟಿನಲ್ಲಿ ಏನೇ ಜೀವನ ಮಾಡಿದ್ರೂ ಕೂಡ ಅದು ಎಲ್ಲರಿಗೂ ಒಳಿತಾಗುವ ರೀತಿಯಲ್ಲಿ ಇರಬೇಕು ವಿನಃ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಈ ಒಂದು ಉದ್ದೇಶದಿಂದ ಬದುಕಬಾರ್ದು. ಅದು ಸಾರ್ಥಕ್ಯ ಜೀವನ ಅಲ್ಲ ಅಂತೇಳಿ ಹೇಳ್ತಾರೆ. ನಮಸ್ಕಾರಗಳು.